ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ವೃಷಭ ರಾಶಿರವರಿಗಾಗಿ ಫೆಬ್ರವರಿ ಮಂತ್ ಲವ್ ಆ್ಯಂಡ್ ಕರಿಯರ್ಗಾಗಿ ಏನು ಮೆಸೇಜ್ ಬರ್ತಿದೆ ಆ್ಯಂಡ್ ಏಂಜಲ್ ಗೈಡೆನ್ಸ್ ಏನಿದೆ ಈ ತಿಂಗಳಿಗಾಗಿ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ನನಗೆ ಲವ್ ರೀಡಿಂಗಾಗಿ ಕಾರ್ಡ್ ಸಿಗ್ತಿರೋದು ಫಾರ್ ದ ಮಂತ್ ಆಫ್ ಫೆಬ್ರವರಿ ಸ್ಟಾರ್ ಕಾರ್ಡ್. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಆ್ಯಂಡ್ ಕರಿಯರ್ಗಾಗಿ ಸಿಗ್ತಿದೆ ಪೇಜ್ ಆಫ್ ಕಪ್ಸ್. ಸೊ ಓವರಾಲ್ ಎಲ್ಲ ನಿಮಗೆ ತುಂಬ ಬ್ಯೂಟಿಫುಲ್ ಕಾರ್ಡ್ಸ್ ಬರ್ತಾ ಇದೆ, ರೀಡಿಂಗ್ ಮಾಡ್ತೀನಿ. ಆ್ಯಂಡ್ ಏಂಜಲ್ ಗೈಡೆನ್ಸ್ ಸಹ ನಿಮಗೆ ಸಿಗ್ತಾ ಇದೆ. ಕಮ್ಯುನಿಕೇಟ್ ಕ್ಲಿಯರ್ಲಿ. ಸೊ ಈ ತಿಂಗಳಲ್ಲಿ ಈ ಒಂದು ಮೆಸೇಜ್ ಸ್ವಲ್ಪ ನೀವು ಫಾಲೋ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ ಯು ಈವನ್ ಮೋರ್ ಅಂತ ಹೇಳ್ಬೋದು. ಓಕೆ, ಸೊ ವೃಷಭ ರಾಶಿರವರಿಗಾಗಿ ಲವ್ ಲೈಫ್ಗಾಗಿ ಸ್ಟಾರ್ ಕಾರ್ಡ್ ಬರ್ತಾ ಇದೆ. ಡೆಫಿನೆಟ್ಲಿ ಕಮ್ಯುನಿಕೇಷನ್ ತುಂಬ ಆ್ಯಕ್ಟಿವ್ ಆಗ್ತಿರ್ಬೋದು ಪಾರ್ಟ್ನರ್ ಜೊತೆ. ಆ್ಯಂಡ್ ನಿಮ್ಮ ಕೆಲವು ಕೆಲಸಗಳಿದ್ದಾವೆ ಲೈಕ್ ಪರ್ಸ್ನಲ್ ಪ್ರೊಫೆಷ್ನಲ್, ಅದರಲ್ಲಿ ನಿಮ್ಮ ಪರ್ಸನ್ ಇನ್ವಾಲ್ವ್ ಆಗ್ತಾ ಇರೋದು ಅಥವಾ ನಿಮಗೆ ಸಪೋರ್ಟ್ ಮಾಡ್ತಿರೋದು, ಹೆಲ್ಪ್ ಮಾಡ್ತಿರೋದು, ಈ ಥರ ನೀವು ನೋಡ್ಬೋದು ಅಂತ ಕಾಣ್ತಿದೆ. ಆಮೇಲೆ ತುಂಬ ಟೈಮಿಂದ ಕಮ್ಯುನಿಕೇಷನ್ ಏನಾದರೂ ನಿಮ್ದು ಅಷ್ಟು ಡೈರೆಕ್ಟ್ ಇದ್ದಿಲ್ಲ, ಲೈಕ್ ತುಂಬ ನೀವೇನೋ ಹೇಳಬೇಕಂತಿದ್ದೀರಾ, ಪರ್ಸನ್ ಮುಂದೆ ಇರೋ ಪರ್ಸನ್ ಅರ್ಥ ಮಾಡ್ಕೋತಿಲ್ಲ ಅಥವಾ ಅವರೇನೋ ಹೇಳ್ತಿರೋದು ನಿಮಗೆ ಅರ್ಥ ಆಗ್ತಿಲ್ಲ, ಆ ಥರ ಏನಾದಿದ್ರೆ ಈ ಮಂತಲ್ಲಿ ನೀವು ನೋಡ್ತೀರಾ ತುಂಬ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಲೈಕ್ ವೆರಿ ಕ್ಲಿಯರ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು ಅಥವಾ ಅಂಡರ್ಸ್ಟ್ಯಾಂಡಿಂಗು ಆ ಲೆವೆಲ್ಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಐ ಥಿಂಕ್ ದೇರ್ ಈಸ್ ಸಮ್ ಕೈಂಡ್ ಆಫ್ ಗುಡ್ ನ್ಯೂಸ್ ಈ ತಿಂಗಳಲ್ಲಿ. ಆ ಪರ್ಸನ್ ನಿಮಗೆ ಪ್ರಪೋಸ್ ಮಾಡ್ತಿರೋದಾಗಿರಲಿ ಅಥವಾ ಕಮಿಟ್ಮೆಂಟ್ ಕೊಡ್ತಿರೋದಾಗಿರಲಿ, ಇದು ಆಗೋ ಚಾನ್ಸಸ್ ನನಗೆ ಕಾಣಿಸ್ತಾ ಇದೆ. ಆ್ಯಂಡ್ ತುಂಬ ನಿಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಟೈಮ್ ಅಂತ ಹೇಳ್ಬೋದು. ಸೊ ಫೆಬ್ರವರಿ ಮಂತ್ ವಿಲ್ ಬಿ ಬ್ಯೂಟಿಫುಲ್ ಫಾರ್ ಯು ಪೀಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಎಫರ್ಟ್ಸ್ ಹಾಕ್ತಿದ್ದಾರೆ ನಿಮ್ಮನ್ನು ಒಪ್ಸೋದಿರಲಿ, ನಿಮ್ಮ ಲೈಕ್ ರಿಲೇಷನ್ಶಿಪ್ನ ಸೇವ್ ಮಾಡೋಕೆ ಏನೇನು ಅವ್ರ ಕಡೆಯಿಂದ ಸಾಧ್ಯ ಆಗ್ತಿದೆ ಅದೆಲ್ಲ ಅವರು ಎಫರ್ಟ್ಸ್ನ ಹಾಕ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಒಂದು ಕರಿಯರ್ ಕಡೆ ಬಂದರೆ ಪೇಜ್ ಆಫ್ ಕಪ್ಸ್ ಕಾರ್ಡ್ ಬರ್ತಾ ಇದೆ. ದಿಸ್ ಈಸ್ ಅಗೇನ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್. ಇಲ್ಲಿ ತುಂಬ ಇನ್ಸ್ಪೈರ್ಡ್ ಆಗ್ತಿದ್ದೀರಾ ನೀವು ಅಂತ ಹೇಳ್ಬೋದು. ಕ್ರಿಯೇಟಿವ್ ಐಡಿಯಾಸ್ ನಿಮಗೆ ಈ ತಿಂಗಳಲ್ಲಿ ತುಂಬ ಬರುತ್ತೆ ಮೈಂಡಲ್ಲಿ. ಅಥವಾ ನೀವು ಯಾವುದೋ ಹೊಸ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀರಾ ಅಥವಾ ಪಾರ್ಟ್ನರ್ಶಿಪ್ ಮಾಡ್ತಿದ್ದೀರಾ, ಎವ್ರಿಥಿಂಗ್ ವಿಲ್ ವರ್ಕ್ಔಟ್. ಎಲ್ಲ ನಿಮಗೆ ತುಂಬ ಆ್ಯಕ್ಚುಲಿ ಸಕ್ಸಸ್ ಕೊಡ್ತಿದೆ ಅಂತ ಹೇಳ್ಬೋದು. ಬಿಕಾಸ್ ಹಿಯರ್ ಸಮಥಿಂಗ್ ನ್ಯೂ ಇಯರ್ ಸ್ಟಾರ್ಟಿಂಗ್ ಅಂತಲೂ ಕಾಣಿಸ್ತಾ ಇದೆ. ಆ್ಯಂಡ್ ದಟ್ ಈಸ್ ಸಮಥಿಂಗ್ ಲೈಕ್ ಮುಂಚೆ ಯಾರ್ದು ಅದು ಪ್ಲ್ಯಾನ್ ಇರಲಿಲ್ಲ ಅಥವಾ ಐಡಿಯಾನೇ ಯಾರು ಆ ಥರ ಥಿಂಕ್ ಮಾಡಿರಲಿಲ್ಲ ಅಂತ ಹೇಳ್ಬೋದು. ದಟ್ಸ್ ವಾಟ್ ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ. ಸೊ ನಿಮ್ಮ ಕರಿಯರ್ ಅಂತ ಬಂದರೆ ವಾಟ್ ಎವರ್ ಯು ಆರ್ ಡೂಯಿಂಗ್ ಗೈಸ್, ನೀವು ಜಾಬ್ ಮಾಡ್ತೀರಿ, ಬಿಸ್ನೆಸ್ ಮಾಡ್ತೀರಿ, ಸಮಥಿಂಗ್ ಕ್ರಿಯೇಟಿವ್ ಆಗಿ ನೀವು ನಿಮ್ಮ ಕೆಲಸನ ಮಾಡ್ಕೋತಿದ್ದೀರಾ ಅಂತ ಕಾಣಿಸ್ತಿದೆ. ಆ್ಯಂಡ್ ಈ ತಿಂಗಳಲ್ಲಿ ಡೆಫಿನೆಟ್ಲಿ ಯು ವಿಲ್ ಬಿ ವೆರಿ ಎಕ್ಸೈಟೆಡ್ ಅಬೌಟ್ ನ್ಯೂ ಥಿಂಗ್ಸ್ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಪೇಜ್ ಆಫ್ ಕಪ್ಸ್ ಯಾವತ್ತೂ ಒಂದು ಇನ್ಸ್ಪೈರೇಷನ್ ತೋರಿಸುತ್ತೆ. ಇನ್ಸ್ಪಿರೇಷನ್ ತುಂಬ ನೀವು ತುಂಬ ಇನ್ಸ್ಪೈರ್ ಆಗ್ತಿರ್ಬೋದು ಯಾವುದೋ ಒಂದು ಕೆಲಸದಿಂದ, ಅಥವಾ ನಿಮ್ಮನ್ನು ನೋಡಿ ತುಂಬ ಜನ ಇನ್ಸ್ಪೈರ್ ಆಗ್ತಿರೋದಾಗಿರಲಿ, ಅಥವಾ ನಿಮಗೆ ಪ್ರಮೋಷನ್ ಸಿಗ್ತಿರ್ಬೋದು. ಸಮ್ ಕೈಂಡ್ ಆಫ್ ಗುಡ್ ಚೇಂಜಸ್ ನೀವು ಈ ತಿಂಗಳಲ್ಲಿ ನೋಡ್ತೀರಾ. ಆ್ಯಂಡ್ ಎಕ್ಸೈಟ್ಮೆಂಟ್ ತುಂಬ ಇರುತ್ತೆ ಅಂತ ಕಾಣಿಸ್ತಿದೆ. ಓವರ್ ಆಲ್ ಫೆಬ್ರವರಿ ಮಂತ್ಗಾಗಿ ಏಂಜಲ್ಸ್ ಕಡೆಯಿಂದ ನಿಮಗೆ ಒಂದು ಗೈಡೆನ್ಸ್ ಮೆಸೇಜ್ ಬೇಕು ಅಂತ ಕೇಳಿದಾಗ ಕಮ್ಯುನಿಕೇಟ್ ಕ್ಲಿಯರ್ಲಿ ಬರ್ತದೆ. ಸೊ ಕಮ್ಯುನಿಕೇಷನ್, ನೀವೇನು ಮಾತಾಡ್ತಿದ್ದೀರಾ ಅಥವಾ ನಿಮ್ಮ ಲವ್ ಅಲ್ಲಿರಲಿ ನಿಮ್ಮ ಕರಿಯರಲ್ಲಿರಲಿ, ಎರಡಕ್ಕೂ ಇದು ಮ್ಯಾಚ್ ಆಗುತ್ತೆ. ಓವರ್ ಆಲ್ ಈ ಮಂತಲ್ಲಿ ನಿಮ್ಮ ಏನು ಫೀಲಿಂಗ್ಸ್ ಇದೆ ಅದನ್ನು ಎಕ್ಸಾಕ್ಟ್ ಆಗಿ ಮುಂದೆ ಇರೋ ಪರ್ಸನ್ಗೆ ಹೇಳಿ ಅಂತ ಬರ್ತಿದೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಲೈಕ್ ನಿಮಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಅಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಟೇಕ್ ಟೈಮ್ ಆ್ಯಂಡ್ ಆರಾಮಾಗಿ ನೀವು ಮುಂದೆ ಇರೋ ಪರ್ಸನ್ಗೆ ಹೇಳಬಹುದು ಅಂತ ಕಾಣಿಸ್ತಿದೆ. ನಿಮ್ಮ ಕಮ್ಯುನಿಕೇಷನ್ ಈ ಮಂತಲ್ಲಿ ಲೈಕ್ ಅ ಮ್ಯಾಜಿಕ್ ಥರ ವರ್ಕ್ ಆಗ್ಬೋದು ಅಂತ ಕಾಣಿಸ್ತಿದೆ. ಬಿಕಾಸ್ ದಟ್ಸ್ ವಾಟ್ ದ ಮೆಸೇಜ್ ಐ ಗಾಟ್. ನಿಮಗೋಸ್ಕರ ಕಮ್ಯುನಿಕೇಟ್ ಕ್ಲಿಯರ್ಲಿ ಮೆಸೇಜ್ ಬರ್ತಿದೆ. ಸೊ ಹಾಗಾಗಿ ಈ ಮೆಸೇಜ್ ತುಂಬ ಮ್ಯಾಟರ್ ಆಗುತ್ತೆ ನಿಮ್ಮ ಫೆಬ್ರವರಿ ಮಂತ್ಗೆ ಅಂತ ಹೇಳಬಹುದು. ಸೊ ಐ ಥಿಂಕ್ ಏನಾದರೂ ಹೇಳಬೇಕು, ಯಾರತ್ತಾದರೂ ಏನೋ ಹೇಳಬೇಕು ಅಂದ್ರೂ ಈ ಮಂತಲ್ಲಿ ಹೈಡ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ಸ್ಟಾಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಓಕೆ, ಸೊ ಕ್ಲಿಯರಾಗಿ ಹೇಳಿ ಆ್ಯಂಡ್ ಎಂಜಾಯ್ ದಿಸ್ ಫೆಬ್ರವರಿ ಮಂತ್. ಬ್ಯೂಟಿಫುಲ್ ಕಾರ್ಡ್ಸ್ ಬರ್ತಾ ಇದ್ದಾವೆ. ಗುಡ್ ಲಕ್ ಟು ಯು ಗೈಸ್. ಥ್ಯಾಂಕ್ ಯು. See you in the next videos.